ಈಗ ನಾವು ಚಿತ್ತ ಸಹಿತ ಮಧುಮೇಹ, ಹೌದು, ಮಧುಮೇಹದ ಹತೋಟಿಗೆ ಚಿತ್ತ ಸಹಿತ ಈಗ ನಾವು ತೋರಿಸೋಣ. ನಮ್ಮ ತಂಡ ಫೋಟೋಗ್ರಾಫ್ ತೋರಿಸಲಿ. ಮಧುಮೇಹಕ್ಕೆ ಸಂಬಂಧಪಟ್ಟದ್ದು ಇದೀಗ ಮಧುಮೇಹದ ಹತೋಟಿಗೆ ಆರಂಭದಲ್ಲಿ ಈ ರೀತಿ ಸ್ವಲ್ಪ ಕುಳಿತುಕೊಂಡು ವಿಶ್ರಾಂತಿ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕು, ಸ್ವಲ್ಪ ಸುಖಾಸನ ಅಥವಾ ಪದ್ಮಾಸನ ಮಾಡಬಹುದು. ಆಮೇಲೆ ಅರ್ಧ ಉಷ್ಟ್ರಾಸನ, ಇದು ಸಹ ಮಧುಮೇಹದ ಹತೋಟಿಗೆ ಸಹಕಾರಿಯಾಗ್ತದೆ. ಆಮೇಲೆ ವಕ್ರಾಸನ, ಇದೊಂದು ತಿರುಚುವಿಕೆಯ ಭಂಗಿ. ಇದರಲ್ಲಿ ವಿಶೇಷವಾಗಿ ಮೇದೋಜೀರಕ ಗಂತಿ, ಪ್ಯಾಂಕ್ರಿಯಸ್, ಇದಕ್ಕೆಲ್ಲ ಪುನಶ್ಚೇತನಕ್ಕೂ ಸಹ ಸಹಕಾರಿಯಾಗ್ತದೆ. ಬೆನ್ನಿನ ಹುರಿಯ ಸಮೂಹ, ಇದು ಅರ್ಧ ಮತ್ಸ್ಯೇಂದ್ರಾಸನ, ಇದು ಸಹ ಮಧುಮೇಹ ಹತೋಟಿಗೆ ಇರುವಂತಹ ಭಂಗಿ. ಅರ್ಧ ಮತ್ಸ್ಯೇಂದ್ರಾಸನ ಇದನ್ನೆಲ್ಲ ಬಹಳ ಜಾಗರೂಕತೆಯಿಂದ ಕಲಿಬೇಕು. ಇದು ಸಹ ಇನ್ನೊಂದು ಉತ್ತಮವಾದಂತಹ ಭಂಗಿ. ಅರ್ಧ ನವಾಸನ, ನೋಡಿ ಅಲ್ಲಿ ಸೀಟಲ್ಲಿ ವಿಶ್ರಮಿಸುವಂತಹ ಭಂಗಿ. ಕಿಬ್ಬೊಟ್ಟೆಗೆ, ಹೊಟ್ಟೆಗೆ, ಪ್ಯಾಂಕ್ರಿಯಸ್ ಒಂದು ಆರೋಗ್ಯಕ್ಕೆ, ಪುನಶ್ಚೇತನಕ್ಕೆ, ಹೊಟ್ಟೆಯ ಒಳಗಿನ ಅಂಗಕ್ಕೆ, ಹಾಗೆ ವಾಯು ಪದ್ರ ಸಮಸ್ಯೆಗೆ ಸಹ ಈ ಅರ್ಧ ನವಾಸನ ಉತ್ತಮವಾದಂತಹ ಭಂಗಿ. ಹಾಗೆ ಪರಿಪೂರ್ಣ ನವಾಸನ, ಇದು ಎರಡು, ಇದರಲ್ಲಿ ಯಾವುದಾದ್ರು ಒಂದು ಮಾಡ್ಬೋದು, ಎರಡನ್ನು ಸಹ ಮಾಡಿದರೆ ವಿಶೇಷ. ಆದರೆ ಇದರಲ್ಲಿ ಕಾಲು ಎತ್ತರ ಇರಬೇಕು. ಅರ್ಧ ನವಾಸನಲ್ಲಿ ಕಾಲು ಮತ್ತೆ ತಲೆ ಒಂದೇ ಲೆವೆಲಲ್ಲಿ. ಇದು ಪರಿಪೂರ್ಣ ನವಾಸನ. ಮುಂದಿನ ಭಂಗಿ ಉತ್ತಿತ ಏಕಪಾದಾಸನ. ಆರಂಭದಲ್ಲಿ ಇಂಥ ಕೆಲವು ಸರಳ ಆಸನ ಮಾಡಬೇಕು, ಯಾಕಂದರೆ ಕಾಲುಗಳಿಗೆ ಹೆಚ್ಚು ಶಕ್ತಿ ಒದಗಿ ಬರುವಂತಹ ಆಸನ. ಹಾಗೆ ಹೊಟ್ಟೆಗೆ ಸೊಂಟಕ್ಕೆ ಸಹ ವ್ಯಾಯಾಮ. ಹಾಗೆ ಉತ್ತಿತ ಏಕಪಾದಾಸನ, ಇದು ಪವನ ಮುಕ್ತಾಸನ, ಇದು ಸಹ ಮಧುಮೇಹ ಹತೋಟಿಗೆ, ಡಯಾಬಿಟಿಕ್ ಹತೋಟಿಗೆ ಸಹಕಾರಿಯಾಗ್ತದೆ. ಬಹುಶಃ ಇಲ್ಲಿ ಗಮನಿಸಿ, ಪವನ ಮೀನ್ಸ್ ಏರ್, ಮುಕ್ತ ಮೀನ್ಸ್ ಎಂಟಿ. ಹೊಟ್ಟೆಯ ಗಾಳಿ, ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆಗೆ ಈ ಪವನ ಮುಕ್ತಾಸನ. ವಯಸ್ಸಾದವರು ಮಾಡಬೇಕು ಈ ಪವನ ಮುಕ್ತಾಸನ. ಸರ್ವಾಂಗಾಸನ, ಕೆಲವೊಮ್ಮೆ ಇದು ಕಷ್ಟ ಆಗ್ತದೆ, ಆದರೆ ಇದು ಕಲಿತರೆ ಬಹಳ ಒಳ್ಳೆಯದು. ಸರ್ವ ಅಂಗಗಳಿಗೆ ದೊರೆಯುವಂತಹ ವ್ಯಾಯಾಮ ಸರ್ವಾಂಗಾಸನ. ಉದರದ ವ್ಯಾಧಿ, ಗಂಟನು ಇತ್ಯಾದಿ, ಥೈರಾಯ್ಡ್ ಗ್ರಂಥಿಯ ಆರೋಗ್ಯವರ್ಧನೆಗೆ ಸರ್ವಾಂಗಾಸನ. ಸಾಕಷ್ಟು ಕಾಲಿನ ಮಲಿನ ರಕ್ತ ಬೇಗನೆ ಹೃದಯಕ್ಕೆ ಬಂದು ರಕ್ತ ಶುದ್ಧಿಯಾಗುವಂತಹ ಆಸನ ಸರ್ವಾಂಗಾಸನ. ಆರಂಭದಲ್ಲಿ ಇಷ್ಟು ಮಾಡಲಿಕ್ಕೆ ಆಗುದಿಲ್ಲ, ವಿಪರೀತ ಕರಣಿ ಮಾಡುವ, ಇದು ಸಹ ಒಳ್ಳೆಯದು. ಈ ಹೊಟ್ಟೆಯ ಬೊಜ್ಜು ಕರಗಲಿಕ್ಕೆ ಇದು ಸಾಮಾನ್ಯ ಎಲ್ಲರೂ ಮಾಡ್ಬೋದು. ಕಷ್ಟ ಆಗುವವರು ಅರ್ಧ ಹಲಾಸನ, ಇದು ಮಧುಮೇಹ ಹತೋಟಿಗೆ ಸಹ ಬಹಳ ಸಹಕಾರಿಯಾಗ್ತದೆ. ಇದು ಆರಂಭದಲ್ಲಿ ಸ್ವಲ್ಪ ಈ ರೀತಿ ಶೋಲ್ಡರ್ಸ್ ರೊಟೇಷನ್, ಈಗಾಗ ಅವರು ಭುಜಗಳ ಸೆಳೆತ, ಈ ಕಾಲರ್ ಬೋನ್ ಸಮಸ್ಯೆ ಇದ್ದವರಿಗೆ ಸಹ ಈ ರೀತಿ ಭುಜಗಳನ್ನು ತಿರುಗಿಸುವಂತಹ ಶೋಲ್ಡರ್ಸ್ ರೊಟೇಷನ್ ಸಹ ಅಭ್ಯಾಸ ಮಾಡ್ಬೋದು ಮಧುಮೇಹ ಹತೋಟಿಗೆ. ಭುಜಂಗಾಸನ, ಹದಿಹರೆಯದವರ ಶಾರೀರಿಕ ಬೆಳವಣಿಗೆ, ಸೊಂಟ ನೋವು ಬೆನ್ನು ಪರಿಹಾರಕ್ಕೆ ಭುಜಂಗಾಸನ. ಸರ್ಪ, ಹೆಡೆ ಎತ್ತುವ ಸರ್ಪವನ್ನು ಹೋಲುವಂತಹ ಭಂಗಿ. ಇದು ಮಧುಮೇಹ ಹತೋಟಿಗೆ ಇನ್ನೊಂದು ಉತ್ತಮವಾದಂತಹ ಭಂಗಿ. ಏಕಪಾದ ಶಲಭಾಸನ, ಅಲ್ಲದೆ ಈ ಸೊಂಟ ನೋವು ಬೆನ್ನು ನೋವು ಪರಿಹಾರಕ್ಕೂ ಸಹ ಬಹಳ ಪರಿಣಾಮಕಾರಿ. ಅಂದ್ರೆ ಕೀಟ ಇರಬೇಕು, ಹೌದು, ಅದೊಂದು ಮಿಡಿತೆ, ಕೀಟದ ಹೆಸರು. ಇದು ಆಗ ಮಾಡಿದ್ದು ಏಕಪಾದ ಶಲಭಾಸನ. ಇದು ಪೂರ್ತಿ ಶಲಭಾಸನ, ಎರಡೂ ಕಾಲನ್ನು ಸಾಧ್ಯವಾದಷ್ಟೇ. ಇದೆಲ್ಲ ಬಹಳ ಜಾಗರೂಕತೆಯಿಂದ ನಾವು ಕಲಿಬೇಕಾಗ್ತದೆ. ಒಮ್ಮೆ ಅಭ್ಯಾಸ ಆದರೆ ಖುಷಿ. ಇದು ಕೊನೆಯಲ್ಲಿ ನಾವು ವಿಶ್ರಾಂತಿ ಮಾಡಬೇಕು, ವಿರಮಿಸಬೇಕು. ನಾವು ಸಾಮಾನ್ಯವಾಗಿ ಹೆಚ್ಚಿನ ರಕ್ತದೊತ್ತಡ, ಡಯಾಬಿಟಿಕ್ ಮತ್ತು ಹೈ ಬಿ ಪಿ ಇದ್ದವರು ದಿವಸಕ್ಕೆ 3 ಬಾರಿ ಶವಾಸ ಮಾಡಬೇಕು. ಯಾಕಂದರೆ ಅಲ್ಲಿ ರಿಲ್ಯಾಕ್ಸ್ ಆಗಬೇಕು, ರಿಲೀಸ್ ಆಗಬೇಕು, ರಿಲೀಫ್ ಆಗಬೇಕು. ಮನಸ್ಸಿನ ಒತ್ತಡ, ವೇದನೆ ಪರಿಹಾರ ಆಗಲಿಕ್ಕೆ ಶವಾಸನ. ಹಾಗೆ ಸಣ್ಣ ಧ್ಯಾನ ಮಾಡಬೇಕು. ದಯವಿಟ್ಟು ಗಮನಿಸಿ, ಧ್ಯಾನಕ್ಕೆ ಯಾವುದಾದ್ರು ಭಂಗಿ ಒಂದು ಆಸನ ಸೂಕ್ತ ಮಾಡಿ. ವಜ್ರಾಸನ, ಪದ್ಮಾಸನ, ವೀರಾಸನ, ಇದೊಂದು ವಜ್ರಾಸನ ಭಂಗಿಯಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇದರಲ್ಲಿ ಸಹ ಸಣ್ಣ ಧ್ಯಾನ, ಉಸಿರನ್ನು ಗಮನಿಸುವ ಧ್ಯಾನ ಮಾಡ್ಬೋದು. ಹಾಗೆ ಸರಳ ಪ್ರಾಣಾಯಾಮ ಸಹ ಮಾಡ್ಬೋದು. ದೀರ್ಘವಾಗಿ ಉಸಿರನ್ನು ಒಳಕ್ಕೆ ತೆಕ್ಕೊಂಡು ಹೊರಕ್ಕೆ ಬಿಡುವಂತಹ ಪ್ರಾಣಾಯಾಮ ಈ ವಜ್ರಾಸನ ಭಂಗಿ ಉಪಯುಕ್ತವಾಗಿದೆ. ಇದು ನಾಡಿ ಶುದ್ಧಿ, ನಾಡಿ ಶೋಧನ ಪ್ರಾಣಾಯಾಮ. ನಮ್ಮ ನಾಡಿ ಎಂದರೆ ವಾಯು ನಾಳಗಳ ಸ್ವಚ್ಛತೆಗೆ. ನಾವು ಸೇವಿಸುವ ವಾಯುಗಳು ನಾಡಿಗಳಲ್ಲಿ ಸಮರ್ಪಕವಾಗಿ ಪರಿಹರಿಸಬೇಕು. ಯಾವ ರೀತಿ ಪೈಪಲ್ಲಿ ಕಸಗಡ್ಡಿ ಸಿಕ್ಕಿದರೆ ಹೇಗೆ ಟ್ಯಾಪಲ್ಲಿ ನೀರು ಬರುವುದಿಲ್ಲೋ, ಅದೇ ರೀತಿ ನಾವು ಸೇವಿಸುವ ವಾಯು ನಮ್ಮ ನಾಡಿಗಳಲ್ಲಿ ಸಮರ್ಪಕವಾಗಿ ಹರಿಯದಿದ್ದರೆ ಕಾಯಿಲೆಗಳ ಏರುಪೇರಾಗ್ತದೆ. ಅದಕ್ಕೋಸ್ಕರ ಈ ನಾಡಿ ಶುದ್ಧಿ ಪ್ರಾಣಾಯಾಮ ವಾಯುನಾಳಗಳ ಸ್ವಚ್ಛತೆಗೆ ಪರಿಣಾಮಕಾರಿ. ಹಾಗೆ ಧ್ಯಾನ, ಬೇರೆ ಬೇರೆ ರೀತಿಯ ಧ್ಯಾನ ಸಹ ಮಾಡಲಿಕ್ಕೆ ಆಗ್ತದೆ. ಇದು ಉಸಿರನ್ನು ಗಮನಿಸುವ ಸರಳ ಧ್ಯಾನ. ನಾವು ಉಸಿರಿನ ವೇಗಕ್ಕೂ ಆಯುಷಕ್ಕೂ ನೇರ ಸಂಬಂಧ ಉಂಟು ಹೇಳ್ತಾರೆ ನಮ್ಮ ಹಿರಿಯರು, ಯೋಗಿಗಳು. ಈ ಕಣ್ಣು ಮುಚ್ಚಿ ನಾವು ಉಸಿರನ್ನು ಗಮನಿಸಬೇಕಂತೆ. ಕಣ್ಣು ಮುಚ್ಚಿ 1-2 ನಿಮಿಷ 3 ನಿಮಿಷ ಯಾರು ನಾನ್ ಸ್ಟಾಪ್ ಆಗಿ ಕಂಟಿನ್ಯೂಸ್ ಆಗಿ ಉಸಿರನ್ನು ಗಮನಿಸಿರಿ, ತಕ್ಷಣ ನಮ್ಮ ಮನಸ್ಸು ಚಂಚಲತೆ ನಿವಾರಣೆ ಆಗ್ತದೆ, ಮನಸ್ಸು ಕಾಮ್ ಆಗ್ತದೆ, ಕ್ವೈಟ್ ಆಗ್ತದೆ. ಇದೆಲ್ಲ ಸಂಕ್ಷಿಪ್ತ ಭಂಗಿ. ಇದು ನಿಂತುಕೊಂಡು ಅರ್ಧ ಚಕ್ರಾಸನ, ಮಧುಮೇಹದ ಹತೋಟಿಗೆ, ಸೊಂಟ ನೋವು ಬೆನ್ನು ಪರಿಹಾರಕ್ಕೂ ಸಹ ಸಹಾಯ ಆಗ್ತದೆ. ಅರ್ಧ ಚಕ್ರಾಸನ. ಹಾಗೆ ಉತ್ತಾನಾಸನ, ಆದರೆ ತುಂಬ ಸೊಂಟ ನೋವು ಬೆನ್ನು ಇದ್ದವರು ಮುಂದೆ ಬಗ್ಗುವುದು ಬೇಡ. ಅಂತಹ ಸಮಸ್ಯೆ ಇಲ್ಲದವರು ಮಧುಮೇಹ ಹತೋಟಿಗೆ ಈ ಉತ್ತಾನಾಸನ, ಮುಂದಕ್ಕೆ ಬಾಗುವಂಥ ಭಂಗಿ ಸಹ ಮಾಡ್ಬೋದು. ಇದೆಲ್ಲ ಬಹಳ ಪರಿಣಾಮಕಾರಿಯಾದ ಭಂಗಿ. ಇದು ಪಾರ್ಶ್ವೋತ್ತಾನಾಸನ, ಇದು ಸಹ ಮಧುಮೇಹ ಹತೋಟಿಗೆ ಬಹಳ ಸಹಕಾರಿಯಾಗ್ತದೆ. ಇದರಲ್ಲಿ ಮುಖ್ಯ ಉದ್ದೇಶ ದೇಹದ ಒಳಗಿನ ಅಂಗಕ್ಕೆ, ನಮ್ಮ ನರನಾಡಿಗಳು, ಸ್ನಾಯುಗಳ ಪುನಶ್ಚೇತನ ಆಗ್ತದೆ, ರಕ್ತ ಪರಿಚಲನೆ ಆಗ್ತದೆ, ರಕ್ತ ಶುದ್ಧಿ ಆಗ್ತದೆ. ಇಂತಹ ಸಮಸ್ಯೆ ಪರಿಹಾರಕ್ಕೆ ಯೋಗ ಬಹಳ ಸಹಕಾರಿ. ಹಾಗೆ ಕಷ್ಟ ಆದರೆ ಅರ್ಧ ಪದ್ಮಾಸನ ಮಾಡೋದು. ದಯವಿಟ್ಟು ಗಮನಿಸಿ, ಅದರಲ್ಲಿ ಅರ್ಧ ಪದ್ಮಾಸನ ಅಥವಾ ಪದ್ಮಾಸನ, ಇದು ಇನ್ನೊಂದು ಉತ್ತಮವಾದಂತಹ ಭಂಗಿ.
ಕಾಲಿನ ಮಂಡಿಗಳ ನೋವು ಇತ್ಯಾದಿ ಪರಿಹಾರಕ್ಕೆ ಮತ್ತೆ ಧ್ಯಾನ ಮತ್ತೆ ಪ್ರಾಣಾಯಾಮಕ್ಕೆ ಹೇಳಿ ಮಾಡಿಸಿದ ಭಂಗಿ ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ. ಕಷ್ಟ ಆದರೆ ಜಾನು ಶೀರ್ಷಾಸನ, ಇದು ರಾಗಿ ಬೀಸುವ ಭಂಗಿ ಹೋಲುತ್ತದೆ. ಇದು ಸಹ ಮಧುಮೇಹ ಹತೋಟಿಗೆ ಸಹಕಾರಿಯಾಗ್ತದೆ. ಕಷ್ಟ ಆದರೆ ಇಷ್ಟು ಬಗ್ಬೋದು, ಸಾಧ್ಯವಾದರೆ ಈ ರೀತಿ ಪೂರ್ತಿ ಬಗ್ಬೋದು. ನೋಡಿ, ಆರಂಭದಲ್ಲಿ ಇಷ್ಟು ಬಗ್ಲಿಕ್ಕೆ ಆಗುದಿಲ್ಲ, ಇಷ್ಟು ಸಹ ಬಗ್ಗೆ ನಮಗೆ ನೋಡ್ಬೋದಾಗಿದೆ. ಎಲ್ಲ ಸೂಚನೆ ಇದು ಮಧುಮೇಹ ಹತೋಟಿಗೆ ಈಗಾಗಲೇ ನಾನು ಹೇಳಿದಂತೆ ಎಲ್ಲ ಭಂಗಿಗಳಲ್ಲಿ ಆಲ್ಮೋಸ್ಟ್ ಟಾಪ್ ನಂಬರ್ 1 ಶಶಾಂಕಾಸ ಮಾಡಿ, ಬ್ರಹ್ಮ ಮುದ್ರೆ ಮಾಡಿ ಶಶಾಂಕಾಸ ಮಾಡಬೇಕು. ಅದು ನಿಮಗೆ ನಾವು ತೋರಿಸ್ತೇವೆ ಪ್ರಾತ್ಯಕ್ಷತೆಯಲ್ಲಿ. ಇದು ಮಾಡುವುದರಿಂದ ಈ ಮಧುಮೇಹದವರಿಗೆ ಸಮಸ್ಯೆ ಪದೇ ಪದೇ ಈ ಯೂರಿನಲ್ಸಿ ಹೋಗಲಿಕ್ಕೆ, ಮೂತ್ರಕ್ಕೆ ಒಂದು ಸಮಸ್ಯೆ ಬರ್ತದೆ. ಅಂತಹ ಒಂದು ಹತೋಟಿಗೆ ಈ ಶಶಾಂಕಾಸನ, ಮೈಗ್ರೇನ್ ಹೆಡ್ಡೇಕ್ ಸಮಸ್ಯೆ ನಿವಾರಣೆಗೆ ಶಶಾಂಕಾಸನ, ಮಧುಮೇಹದ ಹತೋಟಿ ಇದು ಮಾಡ್ತಾ ಇದ್ರೆ ತಕ್ಷಣ ನಮಗೆ 1-2-3 ವಾರದಲ್ಲೇ ಅದರ ಹತೋಟಿ ನಿಯಂತ್ರಣ ಬರುತ್ತದೆ.